ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಅದೇ ಈಗ ಇರಾನ್ನಲ್ಲಿ ಯುದ್ಧ ನಡೀತಾ ಐತೆ. ನಿಮ್ಮ ಮಗ ಅಲ್ಲಿ ಎಲ್ಲಿರೋದಮ್ಮ ಇರಾನಲ್ಲಿ? ಅವರು ಫಸ್ಟ್ ಇಲ್ಲಿಂದ ಹೋದಾಗ ಅವರು ಬುಷರ್ ಪೋರ್ಟಲ್ಲಿ ಇದ್ದರು. ಮತ್ತೆ ಏನೋ ಕಿಶ್ ಪೋರ್ಟಿಗೆ ಬಂದಿದ್ದಾರೆ. 8 ತಿಂಗಳು ಸರ್. ಏನು ಕೆಲಸ ಮಾಡ್ತಾರೆ? ಮರ್ಚೆಂಟ್ ನೇವಿ. ನಿಮಗೆ ಈ ಯುದ್ಧದ ವಿಚಾರ ಗೊತ್ತಾದಾಗ ಈ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ? ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವು, ಸಿಗಲಿಲ್ಲ ನಮಗೆ. ಇವತ್ತು ಮಧ್ಯಾಹ್ನ ಅವರು 2:15 ನಮ್ಮ ಮಗ ಅವರೇ ಫೋನ್ ಮಾಡಿ 2 ನಿಮಿಷ ಮಾತಾಡಿರು. ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ಸೇಫ್ ಆಗಿದ್ದೀನಿ, ನೀವು ಚೆನ್ನಾಗಿರಿ ಅಂತ ಅಷ್ಟೇ ಹೇಳಿರು. ಅಲ್ಲಿವರೆಗೂ ನಿಮ್ಮ ತೊಳಲಾಟ ಎಲ್ಲ ಅಯ್ಯೋ ಭಾಳ ಇತ್ತು ಬಿಡಿ, ಅದು ಹೇಳೋಕ್ಕಾಗಲ್ಲ. ನಾವು ಅದು ಟಿ ವಿ ಹಾಕೋದೇ ಬಿಟ್ಬಿಟ್ವಿ ನಾವು, ಅದು ನೋಡೋಕ್ಕಾಗಲ್ಲ. ಅದು ನೋಡಿ ಜಾಸ್ತಿನೇ ನಮ್ಗೆ ಆತಂಕ ಆಗುತ್ತಲ್ಲ ಅವರು. ಒಂಚೂರು ಪರವಾಗಿಲ್ಲ, ಆದ್ರೂ ಅವ್ರದ್ದು ಮಾತಿನಲ್ಲೇ ಗೊತ್ತಾಗುತ್ತೆ. ಅಷ್ಟೊಂದು ಖುಷಿಯಾಗಿ ಡೈಲಿ ಕ್ಯಾಶುವಲಾಗಿ ಚೆನ್ನಾಗಿ ಮಾತಾಡೋರು ಅವರೆಲ್ಲ. ಇವತ್ತೇನು ಅಷ್ಟೊಂದು ಮಾತಾಡಲಿಲ್ಲ, ಅವ್ರಿಗೂ ಭಯ ಇರುತ್ತೆ. ಈಗ ವಾಪಸ್ ಕರೆತರುವಂಥ ಒಂದು ನಿರೀಕ್ಷೆ ಇದೆ? ವಾಪಸ್ ಬರಬೇಕಿತ್ತ ಮಗ ಈಗ? ಬರಬೇಕು ಸರ್. ಯಾವಾಗ ಬರೋರಿದ್ರು ಅವರು ಈ ತಿಂಗಳು 20ಕ್ಕೆ ಅವ್ರು ಸೈನ್ ಅಪ್. ಈ ತಿಂಗಳು ಲಾಸ್ಟ್ ಒಳಗಾಗಿ ವೀಸಾ ಎಲ್ಲ ರೆಡಿ ಮಾಡಿ ಹೇಳಿದ್ದೀವಿ, ಕಳಿಸ್ಕೊಡ್ತಾರೆ ಅಂತ ಹೇಳಿದರು. ಅಷ್ಟರೊಳಗೆ ಹಿಂಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಯುದ್ಧ ಆಗಿದೆ. ಇನ್ನು 20 ದಿವಸ ಇತ್ತು ಅವ್ರು ಬರೋಕ್ಕೆ. ಯುದ್ಧ ಆದ್ಮೇಲೆ ಎಷ್ಟು ಸರಿ ಮಾತಾಡಿದ್ರು ಮಗನ ಜೊತೆ? ಇವತ್ತೇ ಫಸ್ಟ್ ಟೈಮ್. 2 ದಿನ ಸಂಪರ್ಕ ಇಲ್ಲ. ಇಂಟರ್ನೆಟ್ ಎಲ್ಲ ಬಂದಾಗ ಶನಿವಾರ ಇಲ್ಲ, ಭಾನುವಾರ ಇಲ್ಲ, ಶುಕ್ರವಾರ ನೈಟ್ ಕಾಂಟ್ಯಾಕ್ಟಲ್ಲಿ ಇದ್ದರು. 2 ದಿವಸ ಇಲ್ಲ, ಇವತ್ತು ಸಿಕ್ಕಿದ್ರು. ಅದು 2 ನಿಮಿಷ ಮಾತಾಡಿದ್ರು. ಆರೋಗ್ಯ ಭಯ ಅಂತೂ ಭಯದ ಧ್ವನಿನೇ ಸರ್ ಮಾತಾಡೋದು. ಅಷ್ಟು ಖುಷಿ ಇಲ್ಲ. ಇಲ್ಲ ಅವ್ರು ಶಿಪ್ಪಲ್ಲೇ ಸರ್. ಶಿಪ್ಪಲ್ಲೇ, ಪ್ರತ್ಯೇಕ ವಾಸ ಇಲ್ಲ, ಶಿಪ್ಪಲ್ಲೇ. ಶಿಪ್ ಅಂದ್ರೆ ಏನು, ಒಂದೇ ಕಡೆಗೆ ಇರುತ್ತಾ ಅಥವಾ ಬೇರೆ ಬೇರೆ ಕಡೆ? ಇಲ್ಲ, ಅದು ಶಿಪ್ ಒಂದೇ ಕಡೆ ಇರಲ್ಲ ಸರ್. ಇದು ಅದೇ ಅವರು ಇಂಧನ ತೆಗಿತಾರಲ್ಲ, ಅಲ್ಲಿಗೆ ಪ್ಯಾಸೆಂಜರ್ಸ್ನೆಲ್ಲ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ಅಷ್ಟೇ. ಇವ್ರ ಶಿಪ್ ಆ ಥರ ಪ್ಯಾಸೆಂಜರ್ ಶಿಪ್. ಅದು ರಿಗ್ಗಿಗೆ ಕರ್ಕೊಂಡು ಹೋಗೋರು, ಪೋರ್ಟಿಂದ ರಿಗ್ಗಿಗೆ ಅಷ್ಟೇ ಕೆಲಸ. ಅದು ಪ್ಯಾಸೆಂಜರ್ಸ್ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು. ಡೈಲಿ ಎಷ್ಟು ಗಂಟೆ ಅದರಲ್ಲಿ ಟ್ರಾವೆಲ್ ಮಾಡ್ತಾರಂತ ಇದರಲ್ಲಿ ಶಿಪ್ಪಲ್ಲಿ? ಟ್ರಾವೆಲ್ಲು 8 ಅವರ್. 8 ಅವರ್ ಹೋಗೋದು, 8 ಅವರ್ ಬರೋದು. ಅಲ್ಲೇನು ಒಂದು 2 ಅವರ್ ಕೆಲಸ ಅಷ್ಟೇ. ಅವ್ರನ್ನೆಲ್ಲ ಹತ್ಸ್ಕೊಳ್ಳೋದು, ಇಳಿಸೋದು ಅಷ್ಟೇ ಕೆಲಸ. ಅದರೊಳಗೆ ಉಳ್ಕೊಂಡಿರ್ತಾರೆ. ಅದರೊಳಗಡೆ. ಇನ್ನು ಹೊರಗಡೆ ಸಿಟಿಗೆಲ್ಲ ಇಲ್ಲ, ಸಿಟಿಗೆ ಯಾವತ್ತಾದರೂ ಅವ್ರ ಮ್ಯಾನೇಜರ್ ಕರ್ಕೊಂಡು ಹೋಗೋರಂತೆ. ಪಾಪ ಖುಷಿಯಾಗಿ ಇಟ್ಕೊಂಡಿದ್ರು ಸರ್. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಅವ್ರ ಕಡೆಯಿಂದ ಯಾವುದೂ. ಖುಷಿಯಾಗಿ ಇಟ್ಕೊಂಡಿದ್ರು. ಸಿಟಿ ಕರ್ಕೊಂಡು ಹೋಗೋದು, ಬೇಕಾಯ್ದೆಲ್ಲ ಕೂಡಿಸೋದು ಚೆನ್ನಾಗಿ ನೋಡ್ಕೊಂಡಿದ್ರು. ಅವ್ರ ಕಡೆಯಿಂದ ಸಮಸ್ಯೆ ಯಾವುದೂ ಇಲ್ಲ. ನಮ್ಮ ಈಗ ಯುದ್ಧ ಅಂತೇಳಿ ಡಿಸೈಡ್ ಆದಾದ್ಮೇಲೆ ಈಗ ಎಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ. ಹೇಗೆ ವಾಪಸ್ ಕರ್ಕೊಬರ್ತಾರಂತೆ, ಯಾವಾಗ ಕರ್ಕೊಬರ್ತಾರಂತೆ, ಅದ್ರ ಬಗ್ಗೆ ಏನಾದರೂ ಹೇಳಿದ್ದಾರೆ? ಇಲ್ಲ, ನಮಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಗೊತ್ತಿಲ್ಲ ಸರ್. ಯಾವಾಗ ಕರ್ಕೊಂಬರ್ತಾರೆ ಅನ್ನೋದು ಗೊತ್ತಿಲ್ಲ. ನೀವು ಹೋಪಲ್ಲಿ ಇದ್ದೀರಾ ಬೇಗ ಬರಲಿ ಅನ್ನೋದೊಂದು ನಮಗೆ. ಗೌರ್ಮೆಂಟಿಂದ ಅಥವಾ ಇಂಡಿಯನ್ ಎಂಬಸಿ ಈ ಥರದಿಂದ ಸಂಪರ್ಕ ಮಾಡಿದ್ರೆ? ಇಂಡಿಯನ್ ಎಂಬಸಿ ಅಂತಂದರೆ ಅವರೇನೋ ಆಫೀಸ್, ನಾವು ಜಿಲ್ಲಾ ಇದಕ್ಕೆ ಕೊಟ್ಟಿದ್ವಲ್ಲ ಸರ್, ಅವರು ನಿನ್ನೆ ಸಂಜೆ ಫೋನ್ ಮಾಡಿದರು. ಚೆನ್ನಾಗಿದ್ದಾರಂತಮ್ಮ ನಿಮ್ಮ ಮಗ, ನಾವು ಅದೇ ಆಫೀಸ್ ಹತ್ರ ಮಾತಾಡಿದ್ದೀವಿ, ಚೆನ್ನಾಗಿದ್ದಾರಂತೆ. ನಾವು ಅವ್ರ ಹತ್ರ ಅಳ್ತಾನೆ ಮಾತಾಡಿವು. ಅಳಬೇಡಿ ನೀವು, ಧೈರ್ಯವಾಗಿರ್ರಿ, ಏನಾಗಲ್ಲ, ನಿಮ್ಮ ಮಗನಿಗೆ ಚೆನ್ನಾಗಿದ್ದಾರೆ, ಮಾತಾಡಿದ್ದೀವಿ ಅಂತ ಹೇಳಿ. ಹೆಂಗಮ್ಮ ಕೆಲಸ ಅಲ್ಲಿ ಹೆಂಗೆ ಸಿಕ್ತು ಮಗನಿಗೆ? ಯಾವಾಗ ಹೆಂಗೆ ಹೋದ್ರು? ಹೇಳಿದ್ನಲ್ವಾ ಸರ್, ಇಲ್ಲಿ ಅವನು ಡಿಪ್ಲೊಮೊ CIT ಕಾಲೇಜು, ಪ್ಯಾರಾಮೆಡಿಕಲ್ಲು ವಿದ್ಯಾವಾಹಿನಿ ಕಾಲೇಜ್ ತುಮಕೂರು ಓದಿದ್ದು. ಇದು ಅದೇ ಫೌಂಡೇಶನ್ ಕಡೆಯಿಂದ ಅವನು 15 ದಿವಸ ಉತ್ತರ ಪ್ರದೇಶದಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಅದರಲ್ಲಿ ಪಾಸಾಗಿ CDC ಅದಕ್ಕೆಲ್ಲ ಹೋಗೋಕ್ಕೆ CDC ಸರ್ಟಿಫಿಕೇಟ್ ಎಲ್ಲ ಬೇಕಲ್ಲ ಸರ್. CDC ಎಲ್ಲ ಇದು ಮಾಡ್ಕೊಂಡು. ಅಲ್ಲ, ಈಗ ಇಷ್ಟು ಇಲ್ಲಿ ಬಿಟ್ಟು ಇಷ್ಟು ದೂರದಿಂದ ಅಷ್ಟು ದೂರ ಸಮುದ್ರ ದಾಟಿ ಹೋಗಿ ಅನಿವಾರ್ಯತೆ ಅಂದ್ರೆ ಅಂತ ಇದು ಏನು ಇಂಟ್ರೆಸ್ಟ್ ಏನಿತ್ತು ನಿಮಗೆ? ಏನು ಅದ್ರ ಬಗ್ಗೆ ಅವನಿಗೆ ಏನು ಆಸೆ? ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇತ್ತು? ಇತ್ತು ಸರ್. ಹಂಗಾಗಿ ನಿಮ್ಮನ್ನೆಲ್ಲ ಕರೆದಿರ್ಲಿಲ್ವಾ, ಬನ್ನಿ ಹೋಗೋಣ ಅಂತೆಲ್ಲ? ಅಥವಾ ಇಲ್ಲೇನಾದ್ರು ಉದ್ಯೋಗ ಸಿಗಲ್ಲ ಅಂತ ಅಲ್ಲಿಗೆ ಹೋದ್ರ ಹೇಗೆ? ಇಲ್ಲ ಸರ್, ಅದೇನು ಉದ್ಯೋಗ ಸಿಗಲ್ಲ ಅಂತ ಅಲ್ಲ. ಅವ್ರು ಅದೇ ಇಷ್ಟಪಟ್ಟು ಅವ್ರು ಇದು ಮಾಡ್ಕೊಂಡು ಹೋಗಿದ್ದು. ಸಂಪರ್ಕ ಮಾಡಿದ್ರಮ್ಮ ನಿಮ್ಮನ್ನ? ಮಾಡಿದ್ದಾರೆ ಸರ್, ಮಾಡ್ಯವ್ರೆ. ಇನ್ನೇನು ಜಿಲ್ಲಾಡಳಿತ ಫೋನ್ ಮಾಡಿ ಕೇಳ್ತು, ತಹಸೀಲ್ದಾರೂ ಫೋನ್ ಮಾಡಿ ಕೇಳಿರು, PDO ಬಂದಿದ್ದರು, ಸೆಕ್ರೆಟ್ರಿಗಳು ಬಂದಿದ್ದರು. ಈಗ ಗುಬ್ಬಿ ಪೊಲೀಸ್ ಸ್ಟೇಷನ್ ಅವ್ರು ಫೋನ್ ಮಾಡಿದರು.
ಮಾಡೈತೆ ಸರ್ ಅಲ್ಲ, ಅದೇ ಅಲ್ಲಿ ಯುದ್ಧ ಅಂತಿದ್ದಂಗೆ ನಿಮ್ಗೆ ಆತಂಕ ಆಗ್ಲಿಲ್ವಾ? ಆಯಿತು ಬಾಯಿಗೆ ಸರ್ ಬಾಯಿಗೆ. ಆತಂಕ ಆಗ್ದಂಗಿರುತ್ತಾ ಹೇಳಿ. ಏನು ಹೇಳಿದ್ರಮ್ಮ ಈಗ 2 ನಿಮಿಷ ಮಾತಾಡಿದ್ರೆ ಏನಿಲ್ಲ, ಚೆನ್ನಾಗಿದ್ದೀನಿ, ನಾನು ಸೇಫಾಗಿದ್ದೀನಿ. ಅವ್ರಿಗೆ ಆ ಯುದ್ಧದ ಅರಿವೆಲ್ಲ ಅಲ್ಲಿ ಇದೆ ಅವ್ರಿಗೆ. ನಿಮ್ಮ ಅದು ಕಡೆ ಗೊತ್ತಾಗ್ತಾ ಹೆಂಗಪ್ಪ ಇದೆ. ಅಂತಂದರೆ ಇಲ್ಲೇನು ನಮಗೇನಿಲ್ಲ, ಚೆನ್ನಾಗಿದ್ದೀನಿ ನಾನು. ಅಲ್ಲೇನು ಅವ್ರು ಇರೋ ಜಾಗದಲ್ಲಿ ಇಲ್ಲ ಇಲ್ಲ ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ ಅಂತ ಹೇಳ್ತಾರೆ ಸರ್. ಹ್ಮ್. ಓಕೆ. ಅದು ಇಡೀ ದೇಶನ ಯುದ್ಧ ಮತ್ತೆ ನಿಮ್ಗೆ ಆತಂಕ ಸರ್ಕಾರಕ್ಕೆ ಇದೆ. ಏನು ಕೇಳ್ಕೊತೀರಾ? ಸರ್ಕಾರಕ್ಕೆ ಇನ್ನೇನು ನಮ್ಮ ಮೋದಿಜಿಯವ್ರನ್ನ ಕೇಳ್ಕೊಳೋದು, ನಮ್ಮ ಮಗ ಅವ್ರನ್ನ ಸೇಫಾಗಿ ಕರ್ಕೊಂಬಂದ್ಬಿಡಿ ನಮಗೆ ಅಂತ ಅಷ್ಟೇ ಕೇಳ್ಕೊಳೋದು ಸರ್. ಅದೇ ನಮಗೆ ಮನವಿ ಅವರಲ್ಲಿ. ನಿಮ್ಮ ಹೆಸರು ಲೀಲಾವತಿ. ಹೇಳಿ ಸರ್, ನಿಮ್ಮ ಮಗ ಏನು ಹೆಸರು, ಯಾವ ಊರಲ್ಲಿದ್ದಾರೆ? ಅವರು ಇರಾನಲ್ಲಿದ್ದಾರೆ, ಮರ್ಚೆಂಟ್ ನೇವಿ ಶಿಪ್ಪಲ್ಲಿದ್ದಾರೆ. ನಮಗೆ ಏನೂ ಪ್ರಾಬ್ಲಮ್ ಇರಲ್ಲ. ಮಾತಾಡಿದ್ರೆ ಅಂದರೆ ಏನು ಅದು ನೇವಿಲಿ ಇದ್ದಿದ್ದು, ಅವನಿಗೆ ಇದ್ದಿತ್ತು ಮಾತಾಡೋಕ್ಕೆ ಇದರಲ್ಲೇ ಶಿಪ್ಪಲ್ಲೇ ಫೋನಲ್ಲೇ ಎಲ್ಲ ಮಾತಾಡೋನು. ಈಗ ಹೋಗಿ ಎಷ್ಟು ತಿಂಗಳಾಯ್ತು ಇರಾನ್ಗೆ? ಇರಾನ್ಗೆ ಈ ತಿಂಗಳು 20ಕ್ಕೆ ಎಂಟು ತುಂಬೋದು ಅವ್ರಿಗೆ. ಈಗ ಇರಾನಲ್ಲಿ ಏನಾಗ್ತದೆ ಅಂತ ಗೊತ್ತಾಯ್ತಲ್ಲ ನಿಮ್ಗೆ? ಗಲಾಟೆ ಆಗ್ತಾಯಿದೆ ಯುದ್ಧ ಕೇಳಿದ್ರಾ ಏನಾದರೂ ಯುದ್ಧದ ಬಗ್ಗೆ ಹಿಂಗೆ ಯುದ್ಧ ಆಗ್ತದೆ? ಸರ್. ಈ ಮೊನ್ನೆ ಶುಕ್ರವಾರ 8-8:30 ಫೋನ್ ಮಾಡ್ದ. ಫೋನ್ ಮಾಡಾದ್ಮೇಲೆ 1 ಅವರ್ ಅವನು ಮಾತಾಡ್ದ ಅವ್ರ ಅಮ್ಮರ ಕೈಲಿ. ಮಮ್ಮಿ ಇನ್ನು ಈ ತಿಂಗಳು 1.5 ತಿಂಗಳೊಳಗೆ ತಿರ್ಗಾ ಸ್ಟಾರ್ಟ್ ಆಗುತ್ತಂತೆ ವಾರ್ನು ಅಂತ ಮಾತಾಡ್ದ. ಸರಿ ಬಿಡು ಮಮ್ಮಿ, ನಂದು ಅಷ್ಟೊತ್ತಿಗೆ ಸೈನ್ ಅಪ್ ಮುಗಿತೈತೆ, ನಾನು ಬಂದ್ಬಿಡ್ತೀನಿ ಅಂತ ಅಂದ. ಆಯ್ತಪ್ಪ. ಅವ್ರ ಏಜೆಂಟ್ರಿಗೂ ಫೋನ್ ಮಾಡಿನಂತೆ, ಸರ್ ನನ್ನ ಈ ಎಲ್ಲ ನೀವು ರೆಡಿ ಮಾಡ್ಕೊಳ್ಳಿ, ನಾನು ಹೊರಟೋಗ್ಬಿಡ್ತೀನಿ ಅಂತ ಅಂದ್ರಂತೆ. ತಿರ್ಗಾ ನಾವೇ ಮಾಡ್ದೆ, ನಿನ್ನೆ ಫೋನ್ ಮಾಡಿದ್ದೆ, ನಾನು ಮಾಡ್ದಾಗೆ ಎಲ್ಲ ಮಾತಾಡಿದ್ದೀನಿ ನಾನು. ಮಮ್ಮಿ ಇನ್ನೊಂದೂವರೆ ತಿಂಗಳು ತಿರ್ಗಾ ಸ್ಟಾರ್ಟ್ ಆಗುತ್ತಂತೆ, ಅಷ್ಟೊತ್ತಿಗೆ ಮುಗಿದೈತೆ, ಬರ್ತೀನಿ ಅಂತ ಅಂದ. ನಿನ್ನೆ ಅವ್ರ ಏಜೆಂಟ್ರಿಗೆ ಫೋನ್ ಮಾಡ್ದು. ಏಜೆಂಟ್ರಿಗೆ ಫೋನ್ ಮಾಡಿದ್ಮೇಲೆ ಅವರು ಏನಿಲ್ಲ, ಚೆನ್ನಾಗಿದ್ದಾರೆ ಅಂತ ಅಂದರು. ಸರ್ ಅವ್ರು ಸೈನ್ ಅಪ್ ಅಂತಂದ್ರೆ ಇನ್ನೂ ಆಗಿಲ್ಲ ಅಂದರು. ನಿನ್ನೆ ತಿರ್ಗಾ ನಾವು ಮೆಸೇಜ್ ಮಾಡಿವಲ್ಲ, ಮೆಸೇಜ್ ಮಾಡಿದಾಗ ಅವರೇ ಮಾಡಿರೋ ಆಯ್ತು ನಿಮ್ಮ ಮಗಂದು ಅಂದ್ರು ಅವರು. ಇದ್ರ ಮಧ್ಯೆ ನಿಮ್ಮ ಮಗನ ಜೊತೆ ಮಾತಾಡಿದ್ದು ಲಾಸ್ಟ್ ಟೈಮ್ ಯಾವಾಗ ಆಗಿತ್ತು ಅಂತ ಹೇಳಿ? ಶುಕ್ರವಾರ ನೈಟು 8:30. ಅದಾದ್ಮೇಲೆ ಯುದ್ಧ ನಿಮಗೆಲ್ಲ ಗೊತ್ತಾಗಿ ಅವಾಗ ಗೊತ್ತಾಯಿದ್ದು. ಅವಾಗ ನಿಮ್ಮ ಮಗನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋದ್ರೆ ಏನಾದ್ರು ಸಿಕ್ಕಿದಾರ ಸಂಪರ್ಕಕ್ಕೆ? ಸಿಕ್ಕಿಲ್ಲ. ಇವತ್ತು ಮಾತಾಡೋದಾ? ಇವತ್ತೊಂದು 2 ನಿಮಿಷ ಮಾತಾಡ್ದ. ಕೇಳಿದ್ರಾ ಹೇಗಿದ್ದೀರಾ ಅಂತ? ಏನ್ ನಡೀತಾ ಇದೆ, ಹೆಂಗಿದೆ ಅಲ್ಲೆಲ್ಲ ವಾತಾವರಣ? ಅವೆಲ್ಲ ಹೇಳಕ್ಕೆ ಅವ್ನಿಗೆ ಇದೇ ಆಗಲಿಲ್ಲ ಸರ್. ಅವನಿಗೆ ಸದ್ಯಕ್ಕೆ ನಮ್ಮನ್ನು ಮಾತಾಡಿಸ್ಬಿಟ್ರೆ ಸಾಕು ನಂಗೆ ಆಗ್ಬಿಡ್ತ ಅವನಿಗೆ. ನಿಮಗೆ ಧೈರ್ಯ ತುಂಬಬೇಕು, ಹ್ಮ್. ಮಗ ಚೆನ್ನಾಗಿದ್ದೀನಿ ನಾನು ಅಂತ ಹೇಳೋದು. ಅವ್ರ ಹತ್ರ ಯುದ್ಧ ಆಗ್ತಾ ಇದೆಯಂತ ಸರ್? ಇಲ್ಲ ಅಲ್ಲೇನು ಇಲ್ವಂತಿ, ನಾವು ಸೇಫಾಗಿದ್ದೀವಿ ಅಂತ ಅಂದ. ಇರಾಕಲ್ಲಿ ಮಾತ್ರ ಇದೆ. ಅಲ್ಲೆಲ್ಲ ಇಂಟರ್ನೆಟ್ ಎಲ್ಲ ಇದೆಯಂತ? ಇಂಟರ್ನೆಟ್ ಕಟ್ ಆಗಿರೋದ್ರಿಂದಲೇ ಅವನೇನು ಫೋನ್ ಸಿಗ್ತಾ ಇಲ್ಲ, ಈಗ ಪ್ರಾಬ್ಲಮ್ ಆಗಿರೋದು. ಅಲ್ಲಿ ಇರಾನಲ್ಲಿ ಎಲ್ಲಿ ಯಾವ ಪ್ರದೇಶದಲ್ಲಿದ್ದಾರೆ, ಯಾವ ಏರಿಯಾದಲ್ಲಿ? ಯಾವ್ದು? ಊರು ಏನಾದ್ರು ಗೊತ್ತಾ? ಬುಷರು ಮೊದಲಲ್ಲಿ ಇದ್ದಿದ್ದು ಕಿಶ್ಲ್ಯಾಂಡಲ್ಲಿ. ಕಿಶ್ಲ್ಯಾಂಡ್ ಇದ್ದಾರೆ. ಓಕೆ. ಇವ್ರೇನು ಅಂದ್ರೆ ಪ್ರತ್ಯೇಕವಾಗಿ ಇವ್ರೇನಾದ್ರು ಮನೆ ಮಾಡ್ಕೊಂಡು ಆಸೆ ಇದೆ? ಇಲ್ಲ ಸರ್, ಅದರೊಳಗೇನೆ ಎಲ್ಲ ಅವ್ರಿಗೆ ಎಲ್ಲ ಸೇಫ್ ಅವ್ರಿಗೆ. ಓಕೆ. ಅವ್ರಿಗೇನು 1 ರೂಪಾಯಿನ ಖರ್ಚಿಲ್ಲ ಅವ್ರಿಗೆ. ಊಟ ತಿಂಡಿ ಎಲ್ಲ ಪ್ರತಿಯೊಂದು ಅಲ್ಲೇ. ಫೋನಿಗೆ ಮುಂತಾಗೂ ಕರೆನ್ಸಿ ನಮ್ಮ ತವೇ ಕೇಳ್ತಾರಲ್ಲ ಅವನು. ಎಲ್ಲ ಇಂಟರ್ನೆಟ್ ಇರೋದಲ್ಲ, ಎಲ್ಲ ಮಾತಾಡೋನು. ಒಟ್ಟಿನ ಡೈಲಿ ಒಂದ್ಸರಿ ಮಾತಾಡಿಬಿಡೋನು. ಇದಾದ್ಮೇಲಿಂದ ಕಾಂಟ್ಯಾಕ್ಟ್ ಲೆಸ್ ಆಗಿದೆ. ಲೆಸ್ ಆಗಿದೆ. ಇವತ್ತು ನೋಡಿ 2-2.5 ಗಂಟೆ ಟೈಮ್ನಲ್ಲಿ 1-2 ನಿಮಿಷ ಮಾತಾಡಿದ ಮೇಲೆ ನಮ್ಗೊಂಥರ ಸಮಾಧಾನ ಇತ್ತು ನಮಗೊಂದು. ಈಗ ಫೋನ್ ಮಾಡಿದ್ರಲ್ಲ, ಏನಾದ್ರು ಬರ್ತೀನಿ ಹಾಗೇನಾದ್ರು ಹೇಳಿದ್ರೆ? ಹೇಳಿನೇನಾರ ಆಮೇಲೆ ಇಲ್ಲಿನ ಅಧಿಕಾರಿಗಳ ಸಂಪರ್ಕ ಮಾಡಿದ್ರ? ಅವ್ರು ಯಾವ ತರ ನಿಮ್ಗೆ ಎಲ್ಲ ಜಿಲ್ಲಾಡಳಿತ ಆಗ್ಲಿ ಸಂಪರ್ಕ ಮಾಡಿದ್ರು? ಮಾಡಿದ್ದೆ. ಇಲ್ಲಿ ಯಾವ ರೀತಿ ನಿಮ್ಗೆ ರೆಸ್ಪಾಂಡ್ ಮಾಡೋದಿಲ್ಲ? ಹೇಳಿ. ಕೇಳಿದ್ರ ಏನಾದರೂ ಮಗನ್ನ ನೀವು ಹೇಳಿ. ಸೆಕ್ರೆಟರಿ ಅವರು ಬಂದಿದ್ರು, ಪಿ ಡಿ ಒ ಬಂದಿದ್ರು, ಜಿಲ್ಲಾಧಿಕಾರಿಗಳು. ಆಮೇಲೆ ಇವರು ತಿರ್ಗಾ ತಹಸೀಲ್ದಾರು ಇವತ್ತು ಬರ್ತೀನಿ ಅಂತ ಹೇಳಿದರು. ತಿರ್ಗಾ ನಾವೇ ಫೋನ್ ಮಾಡಿ ತಿರ್ಗಾ ಸೆಕ್ರೆಟರಿ ಫೋನ್ ಮಾಡಿವಲ್ಲ, ಅವ್ರು ತಿರ್ಗಾ ಬೇಡ ಮೇಡಮ್ ಫೋನ್ ಮಾಡಿದ್ದಾರೆ ಅಂತ ಅವ್ರು ಹೇಳಿರಂತೆ. ಈಗ ಏನಾರ ಕರೆಸ್ತೀವಿ ಅಥವಾ ಕರೆಸಿ ನೀವು ಕರೆಸ್ಬೇಕು ಅಂತ ಏನಂತ ಕೇಳಿದ್ರೆ ಅದ್ರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಏನಂತ ಕೇಳಿದ್ರಿ ಅಧಿಕಾರಿಗಳಿಗೆ ಅಂತ? ನಿಮ್ಮ ಮಗನ ಕರ್ಸ್ಕೊಡಿ ಅಂತ ಏನಾದ್ರು ಕೇಳಿದ್ರೆ ಹೇಗೆ ಅಂತ? ಕೇಳಿ ಅದಕ್ಕೆ ಅವ್ರು ಏನಂತ? ಆಯ್ತಮ್ಮ ಸೇಫಾಗಿದ್ದಾರೆ, ನೀವೇನು ಅದಕ್ಕೇನು ಇದು ಮಾಡಬೇಡಿ, ಫ್ಲೈಟ್ ಓಡಾಟ ಆದಮೇಲೆ ಎಲ್ಲರೂ ಇದು ಮಾಡಿಕೊಡ್ತೀವಿ. ನಿಮ್ಮ ಹೆಸರು? ಶಿವಕುಮಾರೇ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.